ನಮಸ್ಕಾರ. ಜೂನ್ ತಿಂಗಳ ರಾಶಿ ಫಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಜೂನ್ ತಿಂಗಳಲ್ಲಿ ಯಾವ ಯಾವ ದಿನಗಳು ಅಂದರೆ ದಿನಾಂಕಗಳು ಸ್ವಲ್ಪ ಕೆಟ್ಟದ್ದಾಗಿರುತ್ತವೆ, ಅಂದರೆ ಆ ದಿನ ಅಶುಭ ಫಲವನ್ನು ನೀಡ್ತವೆ ಅನ್ನೋದನ್ನು ನೋಡೋಣ. ಇದು ನಿಮ್ಮ ರಾಶಿಗೆ ಹೊರತಾಗಿರುವಂಥದ್ದು. ನಾನು ಹೇಳ್ತಾ ಇರೋದು ಜನರಲ್ ಆಗಿ, ಅಂದರೆ ಸಮಾಜದಲ್ಲಿ ಸುತ್ತಮುತ್ತಲೂ ನಡೆಯುವಂತಹ ಕೆಲವು ಕೆಟ್ಟ ವಿದ್ಯಮಾನಗಳು, ಅಹಿತಕರ ಘಟನೆಗಳು, ಪ್ರಕೃತಿ ವಿಕೋಪವಿರ್ಬೋದು, ಸಾವು ನೋವುಗಳು ಸಂಭವಿಸಿರುವಂತಹ ಸುದ್ದಿ ಇರ್ಬೋದು, ಗಲಾಟೆ ಬಡಿದಾಟ ಜಗಳಗಳಿರ್ಬೋದು, ಅಪಘಾತಗಳಿರ್ಬೋದು. ಹೀಗೆ ಕೆಲವು ದಿನಗಳಲ್ಲಿ ನಾವು ಈ ರೀತಿಯ ಅಹಿತಕರ ಘಟನೆಗಳನ್ನು ನೋಡುವುದನ್ನು, ಒಂದರ ಮೇಲೆ ಒಂದು ನಡೆಯುವುದನ್ನು ನಾವು ಗಮನಿಸಿರ್ತೀವಿ. ಉದಾಹರಣೆಗೆ ಮೊನ್ನೆ ನನಗೊಂದು ಸುದ್ದಿ ಬಂತು, ಒಬ್ಬರು ಸಿಡಿಲು ಬಡಿದು ತೀರ್ಕೊಂಡ್ರು ಅಂತ. ಅನಂತರ ಸ್ವಲ್ಪ ಸಮಯದಲ್ಲೇ ಒಬ್ಬರು ಆರೋಗ್ಯ ಹದಗೆಟ್ಟಿರೋದರಿಂದ ತೀರ್ಕೊಂಡ್ರು ಅಂತ. ಹೀಗೆ ಸಾವು ಒಂದರ ಮೇಲೆ ಒಂದು ಸುದ್ದಿಗಳು ಬಂದವು. ಆಗ ನಾನು ಆ ದಿನಾಂಕವನ್ನು ಪರೀಕ್ಷೆ ಮಾಡಿದಾಗ ಆ ದಿನ ಚೆನ್ನಾಗಿರಲಿಲ್ಲ. ಹಾಗೆ ಈ ಕೆಟ್ಟ ದಿನಗಳನ್ನು ನಾವೇ ಕೂಡ, ಅಂದರೆ ನೀವೇ ಕೂಡ ಲೆಕ್ಕಾಚಾರ ಮಾಡಿ ತಿಳ್ಕೊಳ್ಬೋದು. ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಈ ಕೆಲವೊಂದು ದಿನಾಂಕಗಳನ್ನು, ನಾನು ಹೇಳಿರುವಂಥ ದಿನಾಂಕಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ತಿಳಿಯುತ್ತದೆ ಅದು ಎಷ್ಟು ಕೆಟ್ಟದಾಗಿದೆ ಆ ದಿನ ಅನ್ನೋದು. ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಅಶುಭ ದಿನಾಂಕ, ಅಂದರೆ ಸ್ವಲ್ಪ ಕೆಟ್ಟ ದಿನಾಂಕ ಅಂದರೆ ಅದರಲ್ಲಿ 9, 18 ಹಾಗೂ 27. ಆನಂತರ 4, 13, 22, 6, 15, 24. ಈ 9 ದಿನಗಳು ಸ್ವಲ್ಪ ಕೆಟ್ಟದಾಗಿರುತ್ತವೆ. ಅದರಲ್ಲಿ ಮುಖ್ಯವಾಗಿ 9, 18, 27 ಸ್ವಲ್ಪ ಜಾಸ್ತಿ ಕೆಟ್ಟದಾಗಿರುತ್ತವೆ, ಸ್ವಲ್ಪ ಹೆಚ್ಚಿನ ಅಶುಭ ಫಲವನ್ನು ನೀಡ್ತದೆ. ಇನ್ನು ರಾಶಿ ಭವಿಷ್ಯದ ವಿಷಯಕ್ಕೆ ಬಂದರೆ, ರಾಶಿ ಭವಿಷ್ಯ ಎನ್ನುವುದು 25% ಫಲವನ್ನು ಮಾತ್ರ ನೀಡ್ತದೆ. ನಿಖರವಾದ ಭವಿಷ್ಯವನ್ನು ತಿಳಿಬೇಕಂದ್ರೆ ಜಾತಕವನ್ನು ನೋಡಲೇಬೇಕು, ದಶಾಭುಕ್ತಿಗಳನ್ನು ಲೆಕ್ಕಾಚಾರ ಮಾಡಿ ನೋಡಬೇಕು, ಪ್ಲಾನೆಟರಿ ಪ್ರೋಗ್ರೆಷನ್ ಹೇಗಿದೆ ಅಂತ ನೋಡಬೇಕು. ಹೀಗೆ ಜ್ಯೋತಿಷ್ಯದ ಫಲವನ್ನು ನೋಡಲು ಹಲವಾರು ವಿಧಾನಗಳಿವೆ. ಅದರಲ್ಲಿ ಈ ರಾಶಿ ಭವಿಷ್ಯ ಎನ್ನುವುದು ಕೇವಲ 25% ಭಾಗ ಮಾತ್ರ ಅನ್ವಯ ಆಗ್ತದೆ. ವೃಷಭ ರಾಶಿಯವರಾದ ನೀವು ತುಂಬ ಚಿಂತಿಸುವ ಅಗತ್ಯವಿಲ್ಲ. ಯಾಕಂದರೆ ಮುಂದೆ ಒಳ್ಳೆಯ ದಿನಗಳು ಇವೆ. ಮುಂದೆ ಒಳ್ಳೆಯ ದಿನಗಳು ಇರುವುದರಿಂದಲೇ ನಿಮಗೆ ಈಗ ಸ್ವಲ್ಪ ಕಷ್ಟ ಅನಿಸ್ಬೋದು. ಯಾಕಂದರೆ ಕತ್ತಲೆ ಕಳೆದ ನಂತರ ಖಂಡಿತ ಬೆಳಕು ಇದ್ದೇ ಇದೆ. ಸ್ವಲ್ಪ ತಾಳ್ಮೆಯಿಂದಿರಿ. ವೃಷಭ ರಾಶಿಯವರಿಗೆ ತಾಳ್ಮೆ ಹೇಳಿಕೊಡಬೇಕಾಗಿಲ್ಲ, ಅವರಿಗೆ ಗೊತ್ತು ನೀವು ಶ್ರಮಜೀವಿಗಳು, ನೀವು ಎತ್ತಿನ ರಾಶಿಯವರು. ಗಾಣಕ್ಕೆ ಎತ್ತನ್ನು ಕಟ್ಟಿದರೆ ಅದು ಹೇಗೆ ತಿರುಗುತ್ತಲೇ ಇರುತ್ತದೋ ಹಾಗೆ ನಿಮಗೇನಾದ್ರು ಒಂದು ಕೆಲಸ ವಹಿಸಿಕೊಟ್ರೆ ಅದನ್ನು ನಿರಂತರವಾಗಿ ಮಾಡ್ತಲೇ ಇರ್ತೀರಿ. ತಾಳ್ಮೆ ಉಳ್ಳವರು ಶ್ರಮಜೀವಿಗಳು. ಆದರೆ ಸ್ವಲ್ಪ ಆಸೆ ಜಾಸ್ತಿ, ಪೊಸೆಸಿವ್ ಜಾಸ್ತಿ, ನಾನು ತನ್ನೋದು ಅನ್ನೋದು ಸ್ವಲ್ಪ ಜಾಸ್ತಿ. ತೊಂದರೆ ಇಲ್ಲ, ಒಳ್ಳೆಯದಿದೆ. ಆದರೆ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಆಲ್ರೆಡಿ ನಿಮಗೆ ಗುರುಬಲ ಇಲ್ಲ, ಶನಿ ಕೂಡ 10ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಒತ್ತಡಗಳು, ನಾನು ಮೊದಲೇ ಹೇಳಿದಂತೆ ಯಾವುದೇ ರೀತಿಯ ಎಷ್ಟೇ ಕೆಲಸ ಕೊಟ್ಟರೂ ಕೂಡ ನೀವು ಮಾಡುವಂತಹ ಸಾಮರ್ಥ್ಯ ನಿಮಗಿರೋದ್ರಿಂದ ನೀವು ಮಾಡ್ತೀರಿ. ಆದರೆ ಈ ತಿಂಗಳಲ್ಲೂ ಕೂಡ ಸ್ವಲ್ಪ ಒತ್ತಡಗಳು ನಿಮಗೆ ಇರ್ಬೋದು. ನಿಮ್ಮ ರಾಶಿಯಲ್ಲಿ ಗುರುಗ್ರಹ, ರವಿಗ್ರಹ, ಬುಧಗ್ರಹ, ಶುಕ್ರ ಗ್ರಹವು ತಿಂಗಳ ಆರಂಭದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಹಾಗೆ 5ನೇ ಮನೆಯಾದಂತಹ ಕನ್ಯಾ ರಾಶಿಯಲ್ಲಿ ಕೇತುವು, 10ನೇ ಮನೆಯಾದಂತಹ ಕುಂಭರಾಶಿಯಲ್ಲಿ ಶನಿಗ್ರಹವು, ಹಾಗೆ 11ನೇ ಮನೆಯಲ್ಲಿ ರಾಹುಗ್ರಹವು, ಹಾಗೆ 12ನೇ ಮನೆಯಾದಂತಹ ಮೇಷರಾಶಿಯಲ್ಲಿ ಕುಜಗ್ರಹವು ಸಂಚಾರ ಮಾಡ್ತಾರೆ. ಕೆಲಸದ ಒತ್ತಡದ ಜೊತೆಗೆ ಹಿತಶತ್ರುಗಳಿಂದ ತೊಂದರೆ ಅಥವಾ ಕಿರಿಕಿರಿ ಬರುವ ಸಾಧ್ಯತೆ ಇದೆ. ಅಪವಾದ ಬರಬಹುದು. ನಿಮ್ಮ ಚರ್ಮ ಹಾಗೂ ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಮನಸ್ಸಿಗೆ ಅಶಾಂತಿ, ಅಸಂತೃಪ್ತಿ ಕಾಣುವುದು.
ಸಾಲಬಾಧೆ, ಸಾಲ ಮಾಡಿಕೊಂಡ್ರೆ ಸಾಲಗಾರರಿಂದ ಸ್ವಲ್ಪ ತೊಂದರೆ ಬರ್ಬೋದು. ಅನವಶ್ಯಕ ಪ್ರಯಾಣದಿಂದ ಕೂಡ ಖರ್ಚು ವೆಚ್ಚಗಳು ಅಥವಾ ನಷ್ಟ ಸಂಭವಿಸುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ನೀವು ಬಯಸಿರುವ ವಸ್ತುವಿನ ಖರೀದಿ ಮಾಡುವಂಥ ಲಕ್ಷಣ ಕಾಣ್ತಾ ಇದೆ. ಅದರಿಂದ ಕೂಡ ವ್ಯಯ ಆಗ್ಬೋದು. ನಿಮಗೆ ಇಷ್ಟವಾದಂಥ ಉಡುಗೆ ತೊಡುಗೆ ಹಾಗೂ ಸೌಂದರ್ಯವರ್ಧಕ ವಸ್ತುವಿನ ಖರೀದಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮನಸ್ಸಿಗೆ ಅಸಮಾಧಾನ ಇರ್ತದೆ. ಅಲ್ಲದೆ ನಿಮ್ಮ ಸಂಗಾತಿಗಾಗಿ ಕೂಡ ನೀವು ಖರ್ಚು ಮಾಡ್ಬೋದು. ಅದರಿಂದ ಕೂಡ ಹಣ ವ್ಯಯ ಆಗುವಂಥ ಸಾಧ್ಯತೆ ಕೂಡ ಇದೆ. ಸಂಗಾತಿಯಿಂದ ಸಹಕಾರ ಇರದೆ ಸ್ವಲ್ಪ ಸಮಸ್ಯೆ ಬರ್ಬೋದು ಅಥವಾ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಕೂಡ ಇದೆ. ಪಾಲುದಾರಿಕೆ ವ್ಯವಹಾರವೇನಾದರೂ ನೀವು ಮಾಡ್ತಾ ಇದ್ದರೆ ಪಾಲುಗಾರರೊಂದಿಗೆ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಜೂನ್ 12ಕ್ಕೆ ಶುಕ್ರ ಗ್ರಹವು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವುದರಿಂದ, ಹಾಗೆಯೇ ಜೂನ್ 14ಕ್ಕೆ ಬುಧ ಗ್ರಹವು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವುದರಿಂದ, ಮತ್ತು ಜೂನ್ 15ಕ್ಕೆ ರವಿ ಗ್ರಹವು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವುದರಿಂದ ಅನಂತರ ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಇದೆ, ಹಣಕಾಸಿನ ಒಳಹರಿವು ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಇರುವವರು ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವರು. ಕೃಷಿ ಕ್ಷೇತ್ರದಲ್ಲಿರುವವರು ಕೂಡ ಕೃಷಿಯಲ್ಲಿ ಏಳಿಗೆಯನ್ನು ಕಾಣ್ತಾರೆ ಅಂತ ನಾವು ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಕುಟುಂಬದಲ್ಲಿ ಸಂತಸದ ಸಮಯ, ಮಂಗಳ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಸುಖ ಭೋಜನ ಪ್ರಾಪ್ತಿಯಾಗುವುದು. ಆದರೆ ನೆರೆಹೊರೆಯವರೊಂದಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು, ಮನಸ್ತಾಪ ಉಂಟಾಗುವ ಸಂಭವವಿದೆ. ಅಲ್ಲದೆ ನಿಮ್ಮ ಕಿರಿಯ ಸಹೋದರರಿಗೆ ಅಥವಾ ಕಿರಿಯ ಸಹೋದರಿಗೆ ತೊಂದರೆಯಾಗುವಂಥ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ನಿಮಗೆ ಈ ತಿಂಗಳಲ್ಲಿ ಶುಭ ದಿನಗಳು ಅಂದರೆ ದಿನಾಂಕ 10, 11, 17, 18, 19, 26, 27, 28 ಹಾಗೂ 29 ಈ ದಿನಾಂಕಗಳನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಯಾವುದೇ ರೀತಿಯ ಶುಭ ಕಾರ್ಯಕ್ಕೆ ಹೊರಡಬೇಕಂದ್ರೆ, ಉದಾಹರಣೆಗೆ ಇಂಟರ್ವ್ಯೂ ಹೋಗೋದಿರ್ಬೋದು ಅಥವಾ ಯಾವುದೇ ರೀತಿಯ ಶುಭ ಕಾರ್ಯ ಮಾಡೋದಿರ್ಬೋದು, ಈ ಸಮಯದಲ್ಲಿ ಮಾಡಿದರೆ ಅದರಲ್ಲಿ ನೀವು ಯಶಸ್ವಿಯಾಗಲು ಸಾಧ್ಯ ಇದೆ. ಶುಭ ದಿನಗಳು ಅಂದರೆ ನೀವು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತದೆ, ಮನಸ್ಸಿಗೆ ಸಮಾಧಾನ ಸಂತೃಪ್ತಿ ಇರ್ತದೆ, ಸ್ವಲ್ಪ ಖುಷಿ ಇರ್ತದೆ, ಶುಭ ಸಮಾಚಾರ ಬರ್ಬೋದು. ಅಂದರೆ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿರ್ತದೆ. ಉದಾಹರಣೆ, ನಿಮಗೆ ಜಾಬ್ ಇಂಟರ್ವ್ಯೂ ಇದ್ದರೆ ಆ ಸಮಯದಲ್ಲಿ ನೀವು ಇಂಟರ್ವ್ಯೂ ಕೊಟ್ಟರೆ ನೀವು ಸುಲಭವಾಗಿ ಇಂಟರ್ವ್ಯೂಯಲ್ಲಿ ಪಾಸ್ ಆಗ್ಬೋದು. ಹಾಗೆಯೇ ಅಶುಭ ದಿನಗಳು ಅಂದರೆ 22 ಹಾಗೂ 23 ಈ ದಿನಾಂಕಗಳಲ್ಲಿ ನಿಮಗೆ ಸ್ವಲ್ಪ ಇನ್ನಷ್ಟು ಕಿರಿಕಿರಿ, ಒತ್ತಡಗಳು ಅಥವಾ ಅಶಾಂತಿ, ಅಸಂತೃಪ್ತಿ ಆಗುವಂತಹ ಸಾಧ್ಯತೆ ಇರುತ್ತದೆ. ಕೃತಿಕ ನಕ್ಷತ್ರದವರಿಗೆ 10, 20, 28 ಹಾಗೂ 29ನೇ ದಿನಾಂಕಗಳು ಶುಭವಾಗಿದ್ದು, 11, 21 ಹಾಗೂ 30ನೇ ದಿನಾಂಕಗಳು ಅಶುಭವಾಗಿರುತ್ತವೆ. ಹಾಗೆಯೇ ರೋಹಿಣಿ ನಕ್ಷತ್ರದವರಿಗೆ 11, 21, 29 ದಿನಾಂಕಗಳು ಶುಭವಾಗಿದ್ದು, 12, 22 ಹಾಗೂ 30ನೇ ದಿನಾಂಕಗಳು ಅಶುಭವಾಗಿರುತ್ತವೆ. ಇನ್ನು ಮೃಗಶಿರ ನಕ್ಷತ್ರದವರಿಗೆ 22 ಹಾಗೂ 30 ಶುಭವಾಗಿದ್ದು, 13 ಹಾಗೂ 23 ದಿನಾಂಕಗಳು ಅಶುಭವಾಗಿರುತ್ತವೆ. ವಿನಾಯಕನನ್ನು ಆರಾಧನೆ ಮಾಡುವುದರಿಂದ, ಹಾಗೆಯೇ ಸಾಧ್ಯವಾದರೆ ಸಂಕಷ್ಟಿ ವ್ರತವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗ್ತದೆ. ಅಲ್ಲದೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಇದು ನಿಮಗೆ ಶುಭವನ್ನು ತಂದುಕೊಡ್ತದೆ.